ರೈತ ಬಾಂಧವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ನಾವು ಸಜ್ಜೆಯಲ್ಲಿ ಅವತಾರ್ ಜಿ ಆರ್ ಮಧುರ ಅಗ್ರಿಟೆಕ್ನ ಅವತಾರ್ ಜಿ ಆರ್ನ 4 kg ಗೊಬ್ಬರದ ಜೊತೆಗೆ, ಅಂದರೆ ಫಸ್ಟ್ ಗೊಬ್ಬರ ನಾವೇನು ಸಜ್ಜೆಯಲ್ಲಿ ಕೊಡ್ತೀವಿ ಅದಕ್ಕೆ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಕೊಟ್ಟಾಗ ಅದರಿಂದ ಉಪಯೋಗಗಳೇನಪ್ಪ ಅಂದರೆ ಹೆಚ್ಚಿನ ಟಿಲ್ಲರ್ಸ್ ಬರುತ್ತೆ, ಮರಿಗಳು ಹೆಚ್ಚಿಗೆ ಬರ್ತವೆ, ಹಾಗೆ ಗಿಡ ಸ್ಟ್ರೆಂತ್ ಆಗುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳು ಪಡ್ಕೊಳ್ತವೆ. ಇದರಲ್ಲಿದ್ದ ಹೆಚ್ಚಿನ ಇಳುವರಿ ತೆಗೆದು ನಮ್ಮ ರೈತರ ಒಂದು ಪ್ರಾತ್ಯಕ್ಷಿತವಾಗಿ ನಾವು ಮಾಡಿದ್ದೀವಿ. 15-20 ದಿನಗಳಲ್ಲಿ ಇದನ್ನು ಒಂದು ಅವತಾರ್ ಜಿ ಆರ್ನ ಹಾಕ್ಸಿದ್ವಿ. ಅದರಿಂದ ಏನಪ್ಪ ಅಂದರೆ ಟಿಲ್ಲರ್ಸ್ ಹೆಚ್ಚಾಗಿ ಗಿಡಗಳ ಗಟ್ಟಿಯಾಗಿ ದೃಢವಾಗಿ ಬಂದಿದ್ವು. ಈ ಒಂದು ಅವತಾರ್ ಜಿ ಆರ್ನ ಒಂದು ವಿಶೇಷತೆ ಏನಪ್ಪ ಅಂದರೆ ಇದರಲ್ಲಿ ಥೈಮಿಥಾಕ್ಸಿಯಮ್ ಪ್ಲಸ್ ಕ್ಲೋರೋಥ್ರಿಪ್ನಾಲ್ನ ಒಂದು ಕಾಂಬಿನೇಷನ್ ಇರುತ್ತೆ. ಇದನ್ನು ಅಪ್ಲೈ ಮಾಡಿದ ಮೇಲೆ ಬೇರುಗಳ ಬೆಳವಣಿಗೆ ಚೆನ್ನಾಗಾಗ್ಬಿಟ್ಟು ಸದೃಢವಾಗಿ ಬೆಳೆಯುತ್ತದೆ. ಆಗ ಗಿಡಗಳ ಒಂದು ಬೆಳವಣಿಗೆ ಹೆಚ್ಚಾಗಿ ಒಂದು ಏನು ತೆನೆಗಳು ಗಟ್ಟಿಯಾಗಿ ಗೃಢತಾಗಿರುತ್ತವೆ. ಇದರ ಒಂದು ಪ್ರಾತ್ಯಕ್ಷಿತೆಯನ್ನು ನಾವು ಮಾಡಿದ್ವಿ. ಮೊದಲು ಅಪ್ಲೈ ಮಾಡಿದ್ದು, ಆಮೇಲೆ ಆ ಇಳುವರಿ. ನಮಸ್ಕಾರ ಸರ್, ನಾನು ಮಧುರ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಿದ್ದೆ ಸರ್. ಅವತಾರ ಅಂತೇಳಿ ನಿಮ್ಗೊಂದು ಗ್ರಾನ್ಯೂಲ್ಸ್ ಕೊಟ್ಟಿದ್ದೆ ಸರ್. ನಾನು ಅವತ್ತು DAP ಯೂರಿಯಾ ತೊಗೊಂಬರಕತ್ತಿದ್ರಿ, ಅವಾಗ ಬಂದಾಗ ನಾನು ಕೊಟ್ಟಿದ್ದೆ ಸರ್. ಚೆನ್ನಾಗಿದೆ, ತೊಗೊಂಡು ಹೋಗಿರಿ ಸರ್, ನಾನು ರೆಕಮೆಂಡೆಡ್ ಮಾಡಿದ್ದೆ ಸರ್. ನಿಮ್ಗೆ ಅದ್ರ ಬಗ್ಗೆದಾಗ ಏನು ಅನಿಸಿದೆ ಸರ್? ಚಲೋ ಬಂದಿದೆ ಸರ್, ಕರ್ರಗಾಗಿ ಬೆಳೆ. ಹಾಂ ಸರ್, ಚೆನ್ನಾಗಿ ಬಂದಿದೆ. ಹಾಂ ಸರ್, ಸಣ್ಣದಿತ್ತರಿಂದ ಬೆಳಿಪಿತ್ತು, ಹಾಕಿದ ಮೇಲೆ ಕರ್ರಗೆ ಬಂದು ಬೆಳೆ ನೋಡಕ್ಕೆ. ಹಾಂ ಸರ್, ನೋಡಿ ರೈತರು ಸರ್ ಇದು ಗಡ್ಡಿ ನೋಡ್ರಿ, ಆದ್ರೆ ಮರಿಗಳನ್ನು ಜಾಸ್ತಿ ಆಗಿದಾವೆ ಸರ್, ಪಿಲ್ಲರ್ಗಳು ಜಾಸ್ತಿ ಬಂದಿದ್ದಾವೆ ಸರ್. ಬಂದಿದ್ದಾವೆ ಸರ್, ಬಂದಿದೆ. ಜಾಸ್ತಿ ಅನಿಸುತ್ತೆ ನಿಮ್ಗೆ? ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು ಸರ್, 4 ದಿನ ನೀರು ಕಟ್ಟಿ. ಹಾಂ ಸರ್, ಒಂದು ವಾರ ಹೋಗ್ಬೇಕಾಯ್ತು, ರಿಸಲ್ಟ್ ಬರ್ತೈತಲ್ಲ ಸರ್? ಹಾಂ ಸರ್, ಈ ಸತಿ ಇದು ಹಾಕ್ಲಾರ್ದು ಒಂದು ಹೊಲ ಇದೆ ಸರ್ ಇಲ್ಲಿ ಬಾಜು. ಅಲ್ಲಿದೆ ಸರ್. ಹಾಂ, ಇಲ್ಲೇ ಇದಲ್ಲ ಸರ್, ಇದು ಹಾಕ್ಲಾರ್ದು ಹೊಲ ಸರ್. ಇದು ನೋಡ್ಬೋದು ಸರ್, ಹಾಕ್ಲಾರ್ದು ಹೊಲ ನೋಡ್ರಿ, ಗ್ರಾನ್ಯೂಲ್ಸ್ ಹಾಕ್ಲಾರ್ದು ಹೊಲಗಳು ಇದು. ಇದಕ್ಕೆ ಮರಿ ಇಲ್ಲ ಸರ್, ಮರಿ ಕಡಿಮೆ ಇದೆ ಸರ್. ಹಾಂ ರೀ, ಆದರೆ ಗ್ರೀನೆಸ್ ಬೇರೆ ಅದ, ಇದ್ರ ಗ್ರೀನೆಸ್ ಬೇರೆ ಅದ ನೋಡಿರಿ ಸರ್. ಗ್ರೌತ್ನೂ ಅದು ಕಡಿಮೆ ಅದ, ಇದು ಗ್ರೌತ್ ಐತೆ ಸರ್ ಅದು. ಓಕೆ ಸರ್, ನಮಸ್ಕಾರ ಸರ್. ನಾ ಮಧುರ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದೆ ಸರ್. ಅವತಾರ ಅಂತೇಳಿ ಒಂದು ಗ್ರಾನ್ಯೂಲ್ಸ್ ಕೊಟ್ಟಿದ್ದೆ ಸರ್ ನಿಮ್ಗೆ. ಹಾಂ ಸರ್, ಹೋದ ಸರಿ ಒಂದು 15-20 ದಿನ, ಒಂದು ತಿಂಗಳಾಯ್ತೇನು ಸರ್, ಒಂದು ವಿಡಿಯೋ ಮಾಡಿದ್ದೆ ಸರ್. ಹೌದಿಲ್ಲ ಸರ್? ಸಣ್ಣದಿತ್ತು ಅವಾಗಿನ ಬೆಳೆ. ಹಾಂ, ಇಷ್ಟಿತ್ತಲ್ಲ ಸರ್. ಹೆಂಗ ಸರ್ ಅದ್ರದ್ದು ಗ್ರಾನ್ಯೂಲ್ಸ್ ಚೆನ್ನಾಗಿ ನಿಮ್ಗೆ? ಸರ್ ಇಲ್ಲ ಕೊಯ್ಲಕ್ಕೆ ಬಂದ್ರಿ. ಹಾಂ ಸರ್, ನಾಳೆ ಕೊಯ್ತೀವಿ. ಹಾಂ ನೋಡ್ರಿ, ನೋಡ್ರಿ ಬಿರ್ಸದ. ಹಾಂ ರೀ, ಭತ್ತ ಭಾರಿ ಆಗ್ಯದ. ಹಾಂ ರೀ, ತಣ್ಣಿ ನೋಡ್ರಿ, ಬಂದು ನೋಡ್ತಿರ್ಬೋದು. ಹಾಂ ಸರ್, ಚೆನ್ನಾಗದ ಭತ್ತ ಚಲೋ ಆಗ್ಯದಲ್ಲ ರೀ. ಮತ್ತೆ ಗಡ್ಡಿನೂ ಜಾಸ್ತಿ ಇಟ್ಟಿತ್ತು ಅವಾಗ ಹೇಳಿದೆ ಸರ್ ನಾನು. ಹಾಂ ಸರ್, ಹಾಂ ಹಾಂ ರೀ. ಇದು ಹಾಕ್ಲಾರ್ದಲ್ರಿ ಸರ್? ಇದು ಅದು ಅಂತ ಪರಿ ಗಡ್ಡಿ ಇಲ್ಲ ಸರ್, ಅದು ಅಡ್ಡಿಲ್ಲ ಸರ್ ಅಂತ ಬರೀ ಅಂತ. ಮತ್ತೆ ತೆನಿನೂ ಸಣ್ಣ ಅದಲ್ರಿ? ಸಣ್ಣ ಆದ್ರೆ ಸಣ್ಣದ ತೆನಿ ಅದ. ಹೌದ್ರಿ, ಉದ್ದಾದ್ರಿ ನೋಡ್ರಿ, ತೆನಿ ಸಣ್ಣದ ಇರ್ಬೋದು ರೀ. ಹಂಗಾರೆ ಓಕೆ ಸರ್. ಇದು ಮಾತ್ರ ಉದ್ದಾದ್ರಿ, ಬಿರ್ಸದ. ಹಾಂ ರೀ, ರೈತರು ಹಾಕ್ಬೋದಲ್ರಿ ಮುಂದೆ? ಹಾಕ್ಬೋದು. ಹಾಂ ರೀ, ನೋಡ್ರಿ ಆರಾಮ ಹಚ್ಚಿಲ್ಲ. ಹಾಂ ರೀ, ಸರಿ. ನೆಕ್ಸ್ಟ್ ನೀವು ಕಾಟನ್ಗೂ ಬರ್ತದೆ ರೀ, ಮೇಜಿಗೆ ಬರ್ತದೆ ರೀ, ಮತ್ತು ಮೆಣಸಿ ಗಿಡಕ್ಕಂತೂ ಚೆನ್ನಾಗ್ಯದ ನೋಡ್ರಿ. ಹಾಕ್ರಿ, ಹಾಕಿವ್ರಲ್ಲ ಮೆಣಸಿನ್ಕಾಯಿ ಹಾಕಿವಲ್ಲ. ಆಯ್ತು, ನಾಳೆ ಕೊಯ್ತೀರಲ್ಲ ಸರ್? ಓಕೆ, ನಮಸ್ಕಾರ. ಈ ಒಂದು ನೋಡಿದರೆ ನಮ್ಮ ರೈತರ, ಸುರಪುರ ರೈತರು ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿದ ಮೇಲೆ ಅವರಿಗೆ ಹೆಚ್ಚಿನ ಒಂದು ಇಳುವರಿಯಲ್ಲಿ ಉಪಯುಕ್ತವಾಗಿದೆ. ತೆನೆಗಳು 25-30% ಹೆಚ್ಚಿಗೆ ಬಂದಿದೆ. ಇದರಿಂದ ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ, ಹಾಗೆ ದೃಢವಾಗಿ ಬರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಕಾಳುಗಳು ಒಳ್ಳೆಯ ತೂಕ ಬರುತ್ತೆ. ಹಾಗಾಗಿ ನಾವು ನಮ್ಮ ರೈತ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಮಧುರ ಅಗ್ರಿಟೆಕ್ನ ಅವತಾರ್ ಜಿ ಆರ್ನ ಎಲ್ಲ ಬೆಳೆಗಳಲ್ಲಿ ಹಾಕೋಬೋದು. ಹಾಗೆ ಬಾಜ್ರದಲ್ಲಿ ನಾವು ತೋರಿಸಿದ್ವಿ, ಇದನ್ನು ಅಪ್ಲೈ ಮಾಡಿ ತಾವುಗಳು ಹೆಚ್ಚಿನ ಇಳುವರಿಯನ್ನು ಪಡಿಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ. ಹಾಗೆ ನಮ್ಮ ರೈತ ಬಾಂಧವರು ಮಧುರ ಅಗ್ರಿಟೆಕ್ ಕರ್ನಾಟಕದ ಸಬ್ಸ್ಕ್ರೈಬ್ ಆಗಿ ತಾವುಗಳು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೋಡ್ಬೋದು.